ಈ ವಿಡಿಯೋಲಿ 27th 6 ಕ್ವಶನ್ ಮಾಡೋಣ. ಓಕೆ, ಸೊ 6 ಕ್ವಶನ್ ಸಪರೇಟ್ ಬರ್ತಿದ್ದೀನಿ. ಓಕೆ, ಅದನ್ನ ಸಾಲ್ವ್ ಮಾಡೋಣ. ಏನ್ ಕೊಟ್ಟಿದ್ದಾರೆ ನೋಡ್ರಿ, ಕ್ಯಾಲ್ಕುಲೇಟ್ ದ ಮೀಡಿಯನ್. ಓಕೆ, ಈಗ ಒಂದು ಟೇಬಲ್ ಕೊಟ್ಟಿದ್ದಾರೆ, ಅದಕ್ಕೆ ಮೀಡಿಯನ್ ಕಂಡುಹಿಡಬೇಕು. ಓಕೆ, ಸೊ ಅದನ್ನ ಸಪರೇಟ್ ಆಗಿ ಬರೀತೀನಿ. ಕ್ಲಾಸ್ ಇಂಟರ್ವಲ್ ಏನ್ ಕೊಟ್ಟಿದ್ದಾರೆ, 0 to 10, 10 to 20, 20 to 30, 30 to 40, 40 to 50 ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಏನು 2, 4, 8, 5, 1. ಓಕೆ, ಈಗ ನೆಕ್ಸ್ಟ್ ನಾವೇನ್ ಕಂಡಿಡ್ಬೇಕಂದ್ರೆ, ಮೀಡಿಯನ್ ಕಂಡಿಡ್ಬೇಕಾದ್ರೆ ಫಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡಿಡ್ಬೇಕು. ಓಕೆ, ಆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಯಾವ ತರ ಮಾಡ್ಬೇಕಂತ ಈಗ ಹೇಳ್ತೀನಿ ನೋಡಲಿ. ಇಲ್ಲಿ 2 ಇದೆ, 2 ಬರೀರಿ. ಈ 2ಗೆ ಈ 4ನ ಆಡ್ ಮಾಡ್ಬೇಕು. 2 + 4 ಎಷ್ಟು, 6. ಈ 6ಗೆ ಈ 8ನ ಆಡ್ ಮಾಡ್ಬೇಕು. 6 + 8 ಎಷ್ಟು, 14. ಈ 14ಗೆ ಈ 5ನ ಆಡ್ ಮಾಡ್ಬೇಕು. ಎಷ್ಟಾಯ್ತು, 19 ಆಯ್ತು. ಈ 19ಗೆ ಈ 1 ಆಡ್ ಮಾಡ್ಬೇಕು. 19 + 1 ಏನು, 20 ಆಯ್ತು. ಓಕೆ, ಆಮೇಲೆ ಈಗ ಟೋಟಲ್ ಫ್ರೀಕ್ವೆನ್ಸಿ ಎಷ್ಟಂತ ಚೆಕ್ ಮಾಡ್ರಿ. n is equal to 2 + 4 6, 6 + 8 14, 14 + 5 19, 19 + 1 20 ಆಯ್ತು. ಓಕೆ, n ವ್ಯಾಲ್ಯೂ 20. ಈಗ ಫಸ್ಟ್ ನಾವು ಮೀಡಿಯನ್ ಕ್ಲಾಸ್ ಕಂಡಿಡ್ಬೇಕು. ಓಕೆ, ಸೊ ಮೀಡಿಯನ್ ಕ್ಲಾಸ್ ಯಾವ ತರ ಕಂಡಿಡ್ಬೇಕಂತ ನೋಡೋಣ. ಓಕೆ, ಈಗ n ಕಂಡಿಡಿದಿರಲ್ಲ, ಫಸ್ಟ್ n/2 ಕಂಡಿಡ್ಬೇಕು. n/2 ಏನಾಯ್ತು, 20/2. 2 1 ಜಾ 2 10 ಜಾ. ಓಕೆ, ಸೊ n/2 ಏನ್ ಬಂತು, n/2 ಬಂದ್ಬಿಟ್ಟು 10 ಅಂತ ಗೊತ್ತಾಯ್ತು. ಓಕೆ, ಈ 10 ಕಿನ್ನ ಜಾಸ್ತಿ ಇರೋದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಹುಡುಕ್ರಿ. 10 ಕಿನ್ನ ಜಾಸ್ತಿ ಇರೋದು ಇಮಿಡಿಯೇಟ್ ಆಗಿ ಅಂತಂತದ್ದು ಗ್ರೇಟರ್ ದನ್ n/2 ಇರೋದು ಯಾವುದು, 14. ಅಂದ್ರೆ 10 ಕಿನ್ನ ಜಾಸ್ತಿ ಇದೆ. ಹೌದಾ, ಈ ಲೈನಿಗಿರ ಕ್ಲಾಸ್ ಇಂಟರ್ವಲ್ ನ ನಾವು ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ. ಓಕೆ, ಸೊ ಮೀಡಿಯನ್ ಕ್ಲಾಸ್ ಏನಂತ ಗೊತ್ತಾಯ್ತು, 20 to 30 ಅಂತ ಗೊತ್ತಾಯ್ತು. ಓಕೆ, ಇಲ್ಲಿ ಮೀಡಿಯನ್ ಕ್ಲಾಸ್ ಗೊತ್ತಾಯ್ತು. ಇನ್ನೊಂದು ಏನ್ ನಮ್ಗೆ ಇಲ್ಲಿ n/2 ವ್ಯಾಲ್ಯೂ ಎಷ್ಟು, 10 ಅಂತ ಗೊತ್ತು. ಓಕೆ, ಆಮೇಲೆ ಮೀಡಿಯನ್ ಕ್ಲಾಸ್ ಅಲ್ಲಿ, ಓಕೆ, ಇದು ಮೀಡಿಯನ್ ಕ್ಲಾಸ್ ಅಂತ ಗೊತ್ತಾಯ್ತು. ಹೌದಾ, ಸೊ ಈ ಮೀಡಿಯನ್ ಕ್ಲಾಸ್ ಅಲ್ಲಿ ಓಕೆ ಲೋವರ್ ಲಿಮಿಟ್. ಓಕೆ, ನಾವು ಇದನ್ನ ಲೋವರ್ ಲಿಮಿಟ್ ಅಂತೀವಿ, ಇದನ್ನ ಅಪ್ಪರ್ ಲಿಮಿಟ್ ಅಂತೀವಿ. ಸೊ ಲೋವರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸ್ ಬಂದ್ಬಿಟ್ಟು ಎಲ್ ಅಂದ್ರೆ ಏನು, ಲೋವರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸ್. ಸೊ ಎಲ್ ವ್ಯಾಲ್ಯೂ ಏನಾಯ್ತು, 20 ಆಯ್ತು. ಆಮೇಲೆ ಈ ಮೀಡಿಯನ್ ಕ್ಲಾಸ್ ಇದೆಯಲ್ಲ, ಮೀಡಿಯನ್ ಕ್ಲಾಸ್ ಪಕ್ಕಕ್ಕಿರೋದು ಎಫ್ ಆಗುತ್ತೆ, ಇದ್ರ ಮೇಲೆ ಇರೋದು CF ಆಗುತ್ತೆ. ಓಕೆ, ಈಗ ನನಗೆ ಏನೇನ್ ಗೊತ್ತಾಯ್ತು, ಎಫ್ ವ್ಯಾಲ್ಯೂ ಬಂದ್ಬಿಟ್ಟು 8 ಅಂತ ಗೊತ್ತಾಯ್ತು, CF ವ್ಯಾಲ್ಯೂ 6 ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನಾವೇನ್ ಕಂಡಿಡ್ಬೇಕು, H ವ್ಯಾಲ್ಯೂ ಕಂಡಿಡ್ಬೇಕು. H ಬಂದ್ಬಿಟ್ಟು ಏನು, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಓಕೆ, ನಾನು ಈ ಕಡೆ ತಗೊಂತೀನಿ. ಸೊ ಅಪ್ಪರ್ ಲಿಮಿಟ್ ಏನಿದೆ, 30 ಇದೆ. ಲೋವರ್ ಲಿಮಿಟ್ ಏನಿದೆ, 20 ಇದೆ. 30 - 20 ಎಷ್ಟಾಯ್ತು, 10 ಆಯ್ತು. ಸೊ H ವ್ಯಾಲ್ಯೂ ಬಂದ್ಬಿಟ್ಟು 10. ಸೊ ಈಗ ನಾವೇನ್ ಮಾಡ್ಬೇಕು, ಮೀಡಿಯನ್ ಫಾರ್ಮುಲಾ ಅಪ್ಲೈ ಮಾಡಿ. ಸೊ ಮೀಡಿಯನ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು, L ಪ್ಲಸ್ n/2 ಮೈನಸ್ CF ಹೋಲ್ ಡಿವೈಡೆಡ್ ಬೈ F ಇಂಟು H. ಇದು ಬಂದು ಫಾರ್ಮುಲಾ. ಈಗ L ವ್ಯಾಲ್ಯೂ ಎಷ್ಟು, L ವ್ಯಾಲ್ಯೂ 20 ಪ್ಲಸ್ n/2 ವ್ಯಾಲ್ಯೂ ಎಷ್ಟು, 10 ಮೈನಸ್ CF ವ್ಯಾಲ್ಯೂ ಏನು, 6 ಡಿವೈಡೆಡ್ ಬೈ F ವ್ಯಾಲ್ಯೂ ಏನು, 8 ಇಂಟು H ವ್ಯಾಲ್ಯೂ ಏನಿದೆ, 10 ಇದೆ. ಓಕೆ, ಈಗ 20 ಪ್ಲಸ್ 10 ಅಲ್ಲಿ 6 ಹೋದ್ರೆ ಎಷ್ಟು, 10 ಅಲ್ಲಿ 6 ಹೋದ್ರೆ 4/8 ಇಂಟು 10. ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 4 1 ಜಾ 4 2 ಜಾ 2 1 ಜಾ 2 5 ಜಾ. ಈಗ ಏನಾಯ್ತು, 20 ಪ್ಲಸ್ ಇಲ್ಲೇನು 1 5 ಜಾ 5 ಆಯ್ತು. 20 + 5 25. ಸೊ ಮೀಡಿಯನ್ ಎಷ್ಟು, ಮೀಡಿಯನ್ ಬಂದ್ಬಿಟ್ಟು 25. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಅವ್ರು 2 ಸೆಟ್ ಕೊಟ್ಟಿದ್ದಾರೆ, ಸೆಟ್ 1 ಸೆಟ್ 2. ಓಕೆ, ಅವು ಎರಡನ್ನ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ
ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.